ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗು ಟೈಮು 8 ಗಂಟೆ ಆಗಿತ್ತು. ಸೂರ್ಯ ಮೇಲ್ಗಡೆ ನೆತ್ತಿ ಮೇಲಿದ್ದಾನೆ ಅಂತ ಅನ್ನಿಸ್ತಾ ಇದೆ, ಆದರೆ ಬಿಸಿಲೇನು ಅಷ್ಟೊಂದಿಲ್ಲ. ಮೋಡ ಮುಚ್ಕೊಳ್ಳೋದು ಮತ್ತು ಬಿಸಿಲು ಬರೋದು ಆ ರೀತಿ ಆಗ್ತಾಯಿತ್ತು. ಅಮ್ಮ ಗಿಡಕ್ಕೆ ನೀರು ಹಾಕೋದಕ್ಕಂತ ಟೆರೆಸ್ ಮೇಲೆ ಬಂದಿತ್ತು. ಹೇಗೋ ಬಿಸಿಲು ಅಷ್ಟೊಂದಿಲ್ಲ ಅಲ್ಲ, ಅದಕ್ಕೆ ನಾನು ಪಾಪನ ಕರ್ಕೊಂಡು ಜೊತೆಗೆ ವಾಕಿಂಗ್ ಮಾಡೋಣ ಅಂತ ಕರ್ಕೊಂಡ್ಬಂದಿದ್ದೆ. ಅಮ್ಮ ಇದು ಅಕ್ಕಿ ತೊಳೆದಿರ್ತಾರಲ್ಲ, ಆ ನೀರನ್ನ ಎಲ್ಲ ತೊಳೆದಿರೋ ನೀರನ್ನ ಒಂದು ಬಕೆಟಲ್ಲಿ ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ತರಕಾರಿ ತೊಳೆದಿರೋದು ಎಲ್ಲ ನೀರನ್ನು ಇಟ್ಕೊಂಡಿರುತ್ತೆ. ಅದನ್ನು ಡೈಲಿ ಗಿಡಗಳಿಗೆ ಹಾಕೋದ್ರಿಂದ ಒಂಥರ ಗೊಬ್ಬರ ಥರ ವರ್ಕ್ ಆಗುತ್ತೆ. ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬೆಳೆದಿದ್ದಾವೆ. ಅದಕ್ಕೆ ಅದನ್ನು ಡೈಲಿ ತೊಗೊಬಂದು ಹಾಕುತ್ತೆ. ಪಾಪುನ ಸ್ವಲ್ಪ ಹೊತ್ತು ಬಿಸಿಲಿಗೆ ಅಡ್ಡಾಡಿಸ್ಕೊಂಡು ಅಮ್ಮ ಕರ್ಕೊಂಡು ಹೋಯ್ತು. ಇವಾಗ ಸ್ವಲ್ಪ ದೊಡ್ಡನಾಗಿದ್ದಾನಲ್ಲ, ಅದಕ್ಕೆ ಬಿಸಿಲಿಗೆ ಕರ್ಕೊಂಬರ್ತಾ ಇದ್ದೀವಿ. ನನ್ನ ಮುಖದಲ್ಲಿ ಸ್ವಲ್ಪ ಟ್ರಿಪ್ ಹೋದಾಗಿಂದ ಸ್ವಲ್ಪ ಪಿಂಪಲ್ಸ್ ಆಗಿದೆ ಮತ್ತು ಟ್ಯಾನ್ ಆಗಿತ್ತು. ಅದಕ್ಕೆ ಅಲೋವೆರಾನ ಹಚ್ಕೊಳ್ಳೋಣ ಅಂತ ಮುರ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಅಂತೂ ಜಾಸ್ತಿ ಹೂವಿನ ಗಿಡಗಳೇ ಹಾಕಿರೋದು. ಮಲ್ಲಿಗೆ ಹೂವಿನ ಸಣ್ಣ ಗಿಡ ಮುಗ್ಬಿಟ್ಟಿತ್ತು. ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತು, ಮೊಸರು ಬಜ್ಜಿ ಮತ್ತು ಸೌತೆಕಾಯಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಅಲೋವೆರಾನ ಸೈಡಲ್ಲಿ ಮುಳ್ಳು ಥರ ಇರುತ್ತೆ, ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಮುಖದಲ್ಲಿ ಹಿಂಗೆ ಅನ್ಬೇಕು, ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರ್ಯಾಚ್ ಆದರೆ ಗಾಯ ಆಗಿಬಿಡುತ್ತೆ. ಫಸ್ಟು ಈ ಮೊಡವೆ ಗುಳ್ಳೆ ಐತಲ್ವ, ಅದಕ್ಕೆ ಮಸಾಜ್ ಮಾಡ್ಕೊತಿದ್ದೀನಿ. ಇದೊಂದಿದ್ರೆ ಸಾಕು, ಆರಾಮಾಗೆ ಡೈಲಿ ಸ್ಕಿನ್ ಕೇರ್ ಮಾಡ್ಕೊಬಿಡ್ಬೋದು. ಕ್ರೀಮು ಮತ್ತು ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಅಲೋವೆರಾ ಗಿಡ ಇದ್ಬಿಟ್ರೆ ಡೈಲಿ 2 ಟೈಮ್ಸ್ ಮಸಾಜ್ ಮಾಡಿಬಿಟ್ರೆ ಅದೇ ಸಾಕು ಸ್ಕಿನ್ ಕೇರ್ಗೆ. ಇದಕ್ಕೆ ಫಸ್ಟು ನಿಂಬೆಹಣ್ಣು ಹಚ್ಚಿದ್ದೆ. 3 ದಿವಸ ಆಯಿತು ಗುಳ್ಳೆ ಆಗಿ. ನಿಂಬೆಹಣ್ಣು ಹಚ್ಚಿದ್ದೆ, ಕಮ್ಮಿ ಆಗೈತೆ. ಬಟ್ ಮುಖದಾಗೆಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗಿರೋದ್ರಿಂದ ಅಲೋವೆರಾನ ಹಚ್ಕೊತಾ ಇದ್ದೀನಿ. ಅವಾಗವಾಗ ಹಚ್ಕೊತಾ ಇರ್ತೀನಿ. ನನಗೇನಾದರೂ ಸ್ಕಿನ್ ಟ್ಯಾನ್ ಆಗಿದೆ, ಇಲ್ಲ ಗುಳ್ಳೆ ಆಗಿದ್ದಾವೆ ಅಂದರೆ ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಹಚ್ಕೊಂಡ್ರೆ ಕಮ್ಮಿ ಆಗ್ತಾವೆಲ್ಲ. ಬೆಳಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಹಚ್ಕೋಬೇಕು. ಸ್ವಲ್ಪ ಈ ಥರ ಮಸಾಜ್ ಮಾಡ್ತಾ ಇರ್ಬೇಕು. ನಿಮ್ಗೆ ಬೇಕಂದರೆ ಫುಲ್ಲು ಎಲ್ಲ ತೆಗೆದು ಜೆಲ್ ಕೂಡ ಮಾಡ್ಕೋಬೋದು. ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ನನಗೆ, ಅದಕ್ಕೆ ಹಿಂಗೆ ಹಚ್ಕೊತಾ ಇದ್ದೀನಿ. ಅಲ್ಲಿ ಮುಂದೆ ಮಿರರ್ ಐತೆ. ಕಿಟ್ಟು ಮಲ್ಕಳ ಸಾಕು, ನೋಡಿದ್ದು. ನಾನೇನು ಮೇಕಪ್ ಆಗ್ತಿಲ್ಲ ನೋಡೋಕ್ಕೆ. ನನಗೆ ಜಾಸ್ತಿ ಮಡವೆ ಗುಳ್ಳೆ ಆಗ್ತವೆ ಮುಖದಾಗ, ಅದು ಇಲ್ಲೇ ಆಗ್ತವೆ ಜಾಸ್ತಿ ಕೆಳಗಡೆ. ಇವಾಗ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗ್ತಾಯಿತ್ತಲ್ಲ, ಇಷ್ಟು ದಿನ ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಟ್ರಿಪ್ ಬೇರೆ ಹೋಗಿದ್ರಿಂದ ನೀರೆಲ್ಲ ಚೇಂಜ್ ಆಯಿತು. ಒಂದು ವಾರ ಅಲ್ಲೂ ಇಲ್ಲೂ ತಿರುಗಾಡೋದೇ ಆಯಿತು. ಅದಕ್ಕೆ ನೀರು ಚೇಂಜ್ ಆಗಿ ಮತ್ತು ಜಾಸ್ತಿ ಬಿಸಿಲಾಗೆಲ್ಲ ಇದ್ದಿದ್ದರಿಂದ ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ದಾವೆ. ನಾನೇ ಜಾಸ್ತಿ ಆ ಕ್ರೀಮು ಈ ಕ್ರೀಮೆಲ್ಲ ಹಚ್ಚಲ್ಲ. ಮನೇಲಿದ್ದರೆ ಏನೂ ಹಚ್ಚೋದಿಲ್ಲ. ಹೊರಗಡೆ ಹೋದರೆ ಮಾತ್ರ ಕ್ರೀಮು ಮತ್ತು ಪೌಡರ್ ಆ ಥರ ಹಾಕ್ತೀನಿ ಅಷ್ಟೇ. ಮನೇಲಿದ್ದರೆ ಹಾಗೆ ಇರ್ತೀನಿ. ಜಸ್ಟ್ 3 ಟೈಮ್ಸ್ ಫೇಸ್ ವಾಶ್ ಮಾಡ್ಕೊತೀನಿ ಅಷ್ಟೇ. ಏನಾದರೂ ಈ ಥರ ಪಿಂಪಲ್ಸ್ ಆದಾಗ ಅಲೋವೆರಾ ಹಚ್ಕೊತೀನಿ, ಇಲ್ಲ ಅರಶಿನ, ಇಲ್ಲಾಂದರೆ ಹಣ್ಣು ಏನಾದರೂ ಇದ್ದರೆ ಟೊಮೊಟೊ ಇದ್ದರೆ ಟೊಮೊಟೊ, ಆ ಥರ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ತರಕಾರಿಗಳು ಮತ್ತು ಫ್ರೂಟ್ಸು ಅದರಲ್ಲೇ ಮಸಾಜ್ ಮಾಡ್ಕೊಂಡ್ರೆ ಸಾಕು, ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ಫಸ್ಟು ಇದನ್ನು ಮಸಾಜ್ ಮಾಡಿಕೊಂಡು ಇದನ್ನು ಮತ್ತೆ ಯೂಸ್ ಮಾಡಿದ್ರೆ ಇಲ್ಲೆಲ್ಲ ಮತ್ತೆ ಮುಖದ ಮೇಲೆಲ್ಲ ಮಡವೆಗುಳ್ಳೆ ಆಗ್ತವೆ. ಅದಕ್ಕೆ ಇದನ್ನು ಬಿಟ್ಟು ಬೇರೆದರಲ್ಲಿ ಫುಲ್ಲು ಫೇಸ್ನ ಮಸಾಜ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಗುರಲ್ಲಿ ಈ ಥರ ಹಿಂಗಂದರೆ ರಸ ಎಲ್ಲ ಬರುತ್ತೆ, ಅದ್ರದ್ದು ಜೆಲ್ ಥರದ್ದು. ಅಂದ್ಕೊಂಡು ಮಾಡಿಕೊಂಡ್ರೆ ಫೇಸಿಗೆಲ್ಲ ಫುಲ್ ಕವರ್ ಆಗುತ್ತೆ. ಇವಾಗ ಫುಲ್ಲು ಫೇಸಿಗೆ ಮಸಾಜ್ ಮಾಡ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಸ್ಕಿನ್ನು ಫುಲ್ಲು ಗ್ಲೋ ಆಗಿ ಚೆನ್ನಾಗಿರುತ್ತೆ. ಇದೇ ಥರ 3 ಡೇಸ್ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಹಚ್ಕೊಂಡ್ರೆ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಇಲ್ಲ ಕಣ್ಣು ಹತ್ರ ಎಲ್ಲ ಟ್ಯಾನ್ ಆಗಿದೆಯಲ್ಲ ಅದು ಎಲ್ಲ ಕಮ್ಮಿ ಆಗುತ್ತೆ. ಫೇಸ್ ವಾಶ್ ಮಾಡಿಕೊಂಡು 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ತಣ್ಣೀರಲ್ಲಿ ಮಾಡ್ಕೊಂಡಿದ್ದು. ಸೋಪೇನೂ ಹಾಕಿಲ್ಲ, ಹಂಗೆ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಹಾಕಿ ಫೇಸ್ ವಾಶ್ ಮಾಡ್ತೀನಿ. ಇವಾಗ ಸ್ವಲ್ಪ ಹಂಗೆ ಇರಲಿ ಅಂತ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಗುಳ್ಳೆ ಒಂದು ಹೋದರೆ ಸಾಕಾಗ್ಬಿಟ್ಟಿದೆ. ಫುಲ್ಲು ದಪ್ಪ ಆಗಿ ನೋವುತ್ತಿತ್ತದೆಲ್ಲ, ಥರ ಜ್ವರ ಬರೋ ಥರ ಆಗ್ಬಿಟ್ಟಿತ್ತು, ಇಷ್ಟು ದಪ್ಪ ಆಗಿಬಿಟ್ಟಿತ್ತು. ನಿಂಬೆಹಣ್ಣೆಲ್ಲ ಹಚ್ಕೊಂಡಿದ್ದಕ್ಕೆ ಕಮ್ಮಿ ಆಗೈತೆ. ಮತ್ತು ಸಂಜೆ ಒಂದು ಸಲ ಅಲೋವೆರಾ ಹಚ್ಕೊಂಡ್ರೆ ಪಿಂಪಲ್ಸು ಕೂಡ ಕಮ್ಮಿ ಆಗುತ್ತಿಲ್ಲ. ಎಲ್ಲ ಸಣ್ಣ 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 ಗುಳ್ಳೆ ಆಗಿದ್ದಾವೆ. ಇದಕ್ಕೆ ಮೂಗತ್ರ ಇರೋ ಈ ಬ್ಲ್ಯಾಕ್ ಅದೆಲ್ಲ ಹೋಗುತ್ತೆ. ನಾನು ಹಚ್ಕೊಂಡಿರಲಿಲ್ಲ ಇಷ್ಟು ದಿನ, ಪ್ರೆಗ್ನೆಂಟ್ ಆದಾಗಿಂದ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಡೈಲಿ ಅಲೋವೆರಾ ಹಚ್ಕೊಂಡು ಸ್ಕಿನ್ ಕೇರ್ ಮಾಡ್ಕೋಬೇಕು, ಸ್ಕಿನ್ ಮೇಂಟೈನ್ ಮಾಡಬೇಕು ಇನ್ನು ಮುಂದೆ. ಮೊಳಕೆ ಹುಳಿಕಾಳು ಗೊಜ್ಜು ಮಾಡೋದಕ್ಕೆ ಮೊಳಕೆ ಹುಳಿಕಾಳನ್ನ ಎಷ್ಟು ದಿನ ಇದು ಏನು ಹಾಕಿದ್ದಮ್ಮ ನೀನು? ಬೆಳಗ್ಗೆ ನೆನೆಸಿ ರಾತ್ರಿ ಬಟ್ಟೆ ಕಟ್ಟಿ. ಅದೇ ಎಷ್ಟು ದಿನ ಕಟ್ಟಿಟ್ಟೆ? 2 ದಿನ ಕಟ್ಟಿಡಬೇಕಾ? 2 ದಿನ ಕಟ್ಟಿದ್ರೆ ಈ ರೀತಿ ಇಷ್ಟಿಷ್ಟು ಉದ್ದ ಮೊಳಕೆ ಬರ್ತವೆ. ಇವಾಗ ಮೊಳಕೆ ಹುಳಿಕಾಳ್ದು ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೇ ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಬದನೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೋಬೇಕಲ್ಲಮ್ಮ? ಎರಡು ವಿಷಲ್ ಕೂಗಿಸ್ಕೋಬೇಕು. ಇವಾಗ ಕಾಳೆಲ್ಲ ಬೇಯಿಸ್ಕೊಂಡಿದ್ದೀವಿ. 2 ವಿಷಲ್ ಹಾಕ್ಸ್ಕೊಂಡು ಅದನ್ನು ಬಸಿಬೇಕು. ಈ ಕಡೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರು ರೆಸಿಪಿನ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಇವಾಗ ಇದ್ರದ್ದು ಗೊಜ್ಜು ಅಂತಾರೆ, ಅದನ್ನು ಸಪ್ಪಲ್ ಅಂತಾರೆ, ಇನ್ನೇನೇನು ಅಂತಾರಮ್ಮ? ಅಷ್ಟೇ. ಇದು ಸ್ವಲ್ಪ ಆರಬೇಕಲ್ಲ, ಅದಕ್ಕೆ ಹಾಕಮ್ಮ, ಸಿಗ್ತವೆ. ಹೋಗ್ತವೆ, ಉಳ್ಕೊಂಡು ಹೋಗಲ್ಲ, ಸಿಗ್ತವೆ. ಒಂಚೂರು ಉಪ್ಪು ಹಾಕ್ತಿ, ಬೆಳ್ಳುಳ್ಳಿ. ನೀನು ಕೊತ್ತಂಬರಿ ಸೊಪ್ಪು ಹಂಗೆ ಹಾಕಿದ್ರೆ ಚೆನ್ನಾಗಿ ಕಟ್ ಮಾಡಿ ಹಾಕೋದ್ಕಿನ್ನ ಹಂಗೆ ಹಂಗೆ ಹಿಂಗೆ ಬರ್ತತೆ ನಾರ್ ಟೇಸ್ಟ್ ಆವಾಗ ಚೆನ್ನಾಗಲ್ಲ. ಮೆಣಸಿನ್ಕಾಯಿ ಚಿಪ್ಪೆ ಎಲ್ಲ ತೆಗೆದು ಹುರ್ಕಾಗೈತೆ ನೋಡ್ದಾ? ಹುಣಸೆ ಹಣ್ಣು ಏನಾದರೂ ಹಾಕ್ಬೇಕಾ? ಇದ್ರಾಗ ಹಾಕಿದೆಯಲ್ಲ ಹುಣಸೆ ಹಣ್ಣು. ಇದು ಗೊಜ್ಜೆ ಚೆನ್ನಾಗಲ್ಲ, ಮತ್ತು ಸಾರು ಅಷ್ಟು ಚೆನ್ನಾಗಾಗಲ್ಲ. ಸಾರು ಮಾಡಿದರೂ ಅದು ಮುದ್ದೆಗೆ ಚೆನ್ನಾಗಿರಲ್ಲ, ಅನ್ನಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಉಪ್ಪು ಜಾಸ್ತಿ, ಉಪ್ಪು ಕಮ್ಮಿ ಆಗೈತೆ, ಸಾಕಲ್ಲ ಅಷ್ಟೇ. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದ್ಮೇಲೆ ಕರಿಬೇವು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀವಿ. ಇವಾಗ ಕಾಯಿ ತುರಿ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಬೇಕು, ಫ್ರೈ ಎಲ್ಲ ಮಾಡೋಂಗಿಲ್ಲ. ಮಿಕ್ಸ್ ಮಾಡ್ಕೊಂಡು ಇವಾಗ ಕಾಳು ಹಾಕೋದು ಫೈನಲ್ ಆಗಿ. ಇವಾಗ ಪಲ್ಯ ರೆಡಿ ಆಯಿತು, ಇನ್ನು ಮುದ್ದೆ ಮಾಡಬೇಕು. ಮುದ್ದೆ ಮಾಡಿದ್ಮೇಲೆ ಊಟ ಮಾಡೋದೇನೆ. ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮತ್ತು ಗೊಜ್ಜು ಹಾಕ್ಕೊಂಡು ಬಂದಿದ್ದೀನಿ. ಟೇಸ್ಟ್ ಮಾಡ್ತಿದ್ದೀನಿ.
ಬಿಸಿ ಇದೆ ಮುದ್ದೆ. ಚೆನ್ನಾಗೈತೆ. ಡೆಲಿವರಿ ಆದಾಗಿಂದ ಬದನೆಕಾಯಿ ತಿನ್ನಂಗಿಲ್ಲ ಅಂತ ಮುದ್ದೆ ಇದು ಗೊಜ್ಜು ಮಾಡೇ ಇರಲಿಲ್ಲ. ಇವಾಗ ತಿಂತಾ ಇರೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ನಿಮಗೂ ಏನಾದರೂ ಈ ಮುದ್ದೆ ಮತ್ತು ಈ ಥರ ಗೊಜ್ಜು ಕಾಂಬಿನೇಷನ್ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಉಡ್ಡಂಟಾಯಿ ನನಗೆ ತುಂಬ ಯೂಸ್ ಆಗ್ತಿದೆ, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಪಾಪು ಏನಾದರೂ ತೊಟ್ಲಿಂದ ಮಲ್ಕೊಂಡಿರೋನು ಎದ್ಬಿಟ್ರೆ ಅದನ್ನ ನೋಡಿಕೊಂಡು ಆಟ ಆಡ್ತಾ ಇರ್ತಾನೆ. ಕಟ್ಟೋದಕ್ಕೆ ಈ ಥರ ಹಗ್ಗ ಕೊಟ್ಟಿರ್ತಾರೆ. ಇದು ತಿರುಗಿಸಿದ್ರೆ ಫುಲ್ ರೌಂಡಾಗಿ ತಿರುಗುತ್ತೆ. ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಒಂಥರ ಗಾಳಿ ಬೀಸ್ತಾ ಇದೆ, ಮೋಡ ಮುಚ್ಕೊಂಡಾಗಿದೆ. ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಟೀ ಬೇಕು ಅನ್ನಿಸ್ತೈತೆ, ಬಟ್ ಹಾಲು ಖಾಲಿ ಆಗಿದ್ದಾವೆ. ಅಮ್ಮ ಪಾಯಸ ಮಾಡೋದಕ್ಕೆ ಸ್ವಲ್ಪ ಹಾಲು ಬೇಕು ಅಂತ ಎತ್ತಿಕ್ಕಿತ್ತು. ಅದಕ್ಕೆ ಹೊಟ್ಟೆ ಸಿಕ್ಕೈತೆ ಅದಕ್ಕೆ ಇವಾಗ ಪಾಯಸ ಮಾಡ್ತೀನಿ ಅಂತ ಹೋಗೈತೆ. ಪಾಯಸ ಮಾಡಿದ್ಮೇಲೆ ಅದನ್ನು ತಿನ್ನಬೇಕು. ಪಾಪು ಎದ್ದಿದ್ದಾನೆ. ಅವಾಗ ಎದ್ಬಿಟ್ಟಿದ್ದಾನೆ. ಎದ್ದು ಅವನೇ ಆಟ ಆಡ್ತಾನೆ. ಬೆಡ್ ಮೇಲೆ ಹಾಕ್ಬಿಟ್ಟಿದ್ದೆ. ಕಿಟ್ಟು ಒಬ್ಬನೇ ಎದ್ಬಿಟ್ಟು ತಿರುಗಿ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಾ ಇರೋದು ಅಲ್ಲನಾ? ಓಯ್, ಎಲ್ಲೈತೆ ನಿನಗೆ ಅದು ಆಟ ಸಾಮಾನು? ಕೈಯಾಗ ಹಿಡ್ಕೊಬಿಟ್ಟಿದ್ದೆ ಅವಾಗೆ. ಅಮ್ಮ ನೀನು ಕೊಟ್ಟೋದೇನಮ್ಮ? ನೋಡಿ ಅವನೇ ಎಲ್ಲಿತ್ತೇನೋ ಈಗ ಇಟ್ಕೊಂಡು ಆಟ ಆಡ್ತಿರೋದು. ಹಾಲು ಹಾಕೊಂಚೂರು ಯಾಕಂದ್ರೆ ಹಾಕ್ತೀನಿ ಅಂದಲ್ಲ ಮತ್ತೆ ಅವಾಗೆ. ಅಲ್ಲ, ಮೊನ್ನೆ ಟ್ರಿಪ್ ಹೋದಾಗ ಹೊರನಾಡಲ್ಲಿ ಪೂಜೆ ಮಾಡಿಸಿದ್ವಲ್ಲ, ಅನ್ನಪ್ರಸಾದ ಮಾಡಿಸಿದ್ವಲ್ಲ, ಅಲ್ಲಿ ಒಂದು ಪಾಕೆಟಲ್ಲಿ ಇಷ್ಟು ಅಕ್ಕಿ ಕೊಟ್ಟಿದ್ರು. ಮತ್ತು ಅಕ್ಕಿ ಪೂಜೆ ಅಂತ ಒಂದು 50 ರೂಪಾಯಿದು ಅಕ್ಕಿ ಮತ್ತು ಬೆಲ್ಲ ಹಾಕಿ ಅದನ್ನು ಪೂಜೆ ಮಾಡಿಸಿದ್ರು. ಅಲ್ಲೂ ಕೂಡ ಪ್ಯಾಕೆಟಲ್ಲಿ ಕೊಟ್ಟಿದ್ದರು. ಅದನ್ನು ನೀವು ಮನೇಲಿ ಅಡುಗೆ ಮಾಡೋದಕ್ಕೆ ಪಾಯಸ ಏನಾದರೂ ಮಾಡಿ, ಇಲ್ಲಾಂದರೆ ಡೈಲಿ ಅಕ್ಕಿ ಬಳಸ್ತೀವಲ್ಲ ಅದರಲ್ಲಿ ಅಕ್ಕಿಲಿ ಮಿಕ್ಸ್ ಮಾಡಿ ಅಂತ ಹೇಳಿದರು. ಬಟ್ ನಾವು ಅಕ್ಕಿಲಿ ಮಿಕ್ಸ್ ಮಾಡೋದಕ್ಕೆ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಸಪ್ರೇಟಾಗಿ ಪಾಯಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅದನ್ನು ಸ್ವಲ್ಪ ಪಾಪುಗೆ ಒಂಚೂರು ಟೇಸ್ಟ್ ಮಾಡಿಸ್ತೀವಿ ಅಷ್ಟೇ. ಸ್ವೀಟೆಲ್ಲ ನಾವು ತಿನ್ನಿಸಲ್ಲ, 2 ವರ್ಷವರೆಗೂ ತಿನ್ನಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸ್ವೀಟು ಮತ್ತು ಸಾಲ್ಟು ಮತ್ತು ಶುಗರ್ 2 ತಿನ್ನಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಪ್ರಸಾದ ಎಲ್ಲ ಒಂಚೂರು ಟೇಸ್ಟ್ ಮಾಡಿಸ್ತೀವಿ ಅಷ್ಟೇ. ಅದು ಪ್ರಸಾದ ಮಾಡಿಸ್ಬೇಕಾದ್ರೆ ಒಂಚೂರು ಟೇಸ್ಟ್ ಮಾಡಿಸಿದ್ವಲ್ಲ, ಅದನ್ನು ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ ಅಷ್ಟೇ. ಅದಕ್ಕೆ ಅಮ್ಮ ಪಾಯಸ ಮಾಡ್ತಿದ್ದಾರೆ. ಆ ಅಕ್ಕಿನೂ ಹಾಕಿ ಬೇರೆದು ಎಲ್ಲ ಹಾಕ್ಬಿಟ್ಟು ನೆನೆಸಿಕ್ಕಿದ್ರು. ಅಕ್ಕಿ ಮತ್ತು ಹೆಸ್ರು ಕಾಳನ್ನ ಅಲ್ಲಮ್ಮ, ಹೆಸ್ರು ಕಾಳು ಅಲ್ಲಮ್ಮ, ಹೆಸ್ರು ಬೇಳೆ, ಅಕ್ಕಿ ಮತ್ತು ಹೆಸ್ರು ಬೇಳೆನ ನೆನೆಸಿದ್ರು. ಬೆಳಗ್ಗೆ ನೆನೆಸಿ ಇವಾಗ ಮಾಡಿರೋದು. ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದ ಇಲ್ಲ ಕುದಿಸಿ ಬೆಲ್ಲನ ನೀರಕ್ಕೆ ಹಾಕಿ ಕರ್ಗಕ್ಕೆ ಇಟ್ಟಿತ್ತು. ಕರ್ಗಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿ ಹಾಕಿ ಪಾಯಸ ಮಾಡಿರೋದು. ಆಯಿತಾ? ರೆಡಿ ಆಯಿತಾ? ಆಯ್ತು, ನಾನು ಇವಾಗ ತಿಂತೀನಿ. ಅವ್ನಿಗೊಂಚೂರು ಟೇಸ್ಟ್ ಮಾಡಿ, ಅದಾದಮೇಲೆ ಟೇಸ್ಟ್ ಮಾಡಿಸಿ ನಾನು ಕೂಡ ತಿಂತೀನಿ.